ನಮ್ಮ ಅಪ್ಪನ? ಹೌದು ದೇವಾಂಶ್, ಅವ್ರಿಗೆ ಮಾವ ಮತ್ತೆ ಶಾಂತ ಚಿಕ್ಕಿ ಸಾವಿಗೆ ಸಂಬಂಧಿಸಿರೋಂಥ ನಿಜ ಗೊತ್ತು. ಅದೇ ಅವ್ರನ್ನ ಹೆದರ್ಸ್ತಾ ಇರೋದು. ಏನ್ ಹೇಳ್ತಾ ಇದೀಯ ಅಕ್ಕ? ಅಮ್ಮನ್ನ ಮಾವನ್ನ ಸಾಯಿಸಿದವ್ರ ಬಗ್ಗೆ ಅವ್ರಿಗೆ ಗೊತ್ತಿದ್ಯಾ? ಅದಕ್ಕೆ ನಿಜವಾಗ್ಲೂ ಇದೆಲ್ಲ ನೀವು ಹೇಳ್ತಾ ಇದ್ದೀರಾ? ನೀವು ಹೇಳ್ತಿರೋದು ನಿಜನೋ ಇಲ್ವೋ ಅನ್ನೋದು ಆಮೇಲೆ, ಆದ್ರೆ ನೀವು ಹೇಳ್ತಿದ್ದೀರಾ ಅನ್ನೋದೇ ನಂಬಕ್ಕಾಗ್ತಿಲ್ಲ. ನಂಬೇಕು ದೇವಾಂಶ್. ನಿಜ ಹೇಳ್ಬೇಕಾದ್ರೆ ನಂಬಲಿಲ್ಲ ಅಂದ್ರೆ ಆಮೇಲೆ ಸುಳ್ಳೆ ನಿಜ ಆಗಿ ಉಳ್ಕೊಂಡ್ಬಿಡತ್ತೆ. ಈ ಮನೆಗೆ ಹಿಡಿದಿರೋ ದರಿದ್ರ ದೂರ ಆಗೋವರೆಗೂ ನನ್ನ ಭಯ ಹೋಗೋದಿಲ್ಲ. ಆ ದರಿದ್ರಕ್ಕೆ ನಾನು ಒಂದು ಕಾರಣ ಆಗಿರ್ಬೋದು. ಅದಕ್ಕೆ ಅವ್ರಿಗೆ ಗೊತ್ತಿರೋದು ನಿಮಗೆ ಹೇಳೋಣ ಅಂತ ಅನ್ಕೊಂಡೆ. ಅವ್ರಿಗೆ ಜೋರ್ ಮಾಡಿ ಪ್ರಶ್ನೆ ಮಾಡಿದ್ರೆ ಆಗ ಅವರೇ ನಿಮ್ಗೆಲ್ಲ ವಿಷಯನೂ ಹೇಳ್ತಾರೆ. ಅದು ಈ ಮನೆಗೆ, ನಿನ್ ಹೊಟ್ಟೆಲಿರೋ ಮಗುಗೆ ಯಾವುದೇ ರೀತಿ ಅಪಾಯ ಆಗದಿರೋ ಹಾಗೆ ತಡೆಯುತ್ತೆ ವೈದೇಹಿ. ಇವಾಗ ನಾನು ಇಷ್ಟು ಮಾತ್ರ ಹೇಳಕ್ ಸಾಧ್ಯ ವೈದೇಹಿ. ನಾನ್ ಬಂದು ಹೇಳ್ದ್ನಲ್ಲ ಅಂತ ನೀವು ಸುಮ್ಮನೆ ಯೋಚನೆ ಮಾಡೋದ್ ಬಿಟ್ಟು ನಾನು ಏನ್ ಹೇಳ್ದೆ ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಏನಿದು ಬಾವಾ? ಅಕ್ಕ ಹೊಸದಾಗಿ ಮಾತಾಡ್ತಾ ಇದ್ದಾರೆ. ಹೇಳಿದ್ನಲ್ಲ ವೈದೇಹಿ, ಭಯ ಮನುಷ್ಯರಲ್ಲಿ ಬದಲಾವಣೆಯನ್ನು ತರುತ್ತೆ ಅಂತ. ಆ ಭಯನೇ ಬದಲಾವಣೆಯನ್ನು ತಂದಿರೋ ಹಾಗಿದೆ. ಅಷ್ಟೇನಾ ಅಥವಾ ಬೇರೆ ಏನಾದ್ರೂ ಹೊಸ ನಾಟಕನ? ಅವ್ರನ್ನ ಕೆಟ್ಟದಾಗ ಬಿಂಬಿಸಿ ತಾನು ಒಳ್ಳೆಯವಳ ಥರ ನಡ್ಕೋತಾ ಇದ್ದಾಳೆ ಅಂದಿದ್ರೆ ನಾಟಕ ಅನ್ಬಹುದಿತ್ತು. ಆದರೆ ಅತ್ತಿಗೆ ಮುಖದಲ್ಲಿ ಮೊದಲನೇ ಸಲ ಭಯದ ಜೊತೆಗೆ ನಿಜ ಕೂಡ ಕಾಣಿಸ್ತಾ ಇದೆ ವೈದೇಹಿ. ಅತ್ತಿಗೆ ಹೇಳ್ದ ಹಾಗೆ ಮಾಡಿದ್ರೆ ಅವರನ್ನು ಕೂಡ ಬದಲಾಯಿಸೋದು, ಇಲ್ಲಾಂದ್ರೆ ನಿಜ ತಿಳ್ಕೊಂಡು ಅವ್ರನ್ನ ನಮ್ಮಿಂದ ಶಾಶ್ವತವಾಗಿ ದೂರ ಇಡಬಹುದು ಅನ್ಸುತ್ತೆ. ಎರಡರಲ್ಲಿ ಯಾವುದೇ ನಡೆದ್ರೂ ಒಳ್ಳೇದೇ ಅಲ್ವಾ? ಹೌದು ಬಾವ, ನಮಗ್ ಬೇಕಾಗಿರೋದು ಅದೇ. ಅವ್ರನ್ನ ಪ್ರಶ್ನೆ ಮಾಡೋಣ, ನಿಜ ಹೇಳ್ಸೋಣ. ಯಾವಾಗ್ಲೇ ಯಾಕೆ, ಇವಾಗ್ಲೇ ಹೋಗೋಣ ಬಾ. ಅಯ್ಯೋ ದೇವ್ರೇ, ಕಣ್ಣಿಲ್ಲ ಅವಳಿಗೆ, ನಿಜ ಹೇಳಿದ್ರು ಹೇಳ್ಬಿಡ್ತಾಳ ಕಣೋ. ಏನಾಯ್ತು ವಾಲಿಯಣ್ಣ? ಗೆಲ್ತಿದ್ದಾರೆ. ನಡಿ ನಡಿ ಬೇಗ. ಅಮ್ಮ ಅಲ್ಲಿ ನೋಡು, ಬರ್ತಾ ಇದ್ದಾಳೆ. ನಡಿ. ಊರ್ಮಿಳಾ ಹೇಳ್ಬಿಟ್ಯಾ? ಎಲ್ಲಿಗೆ ಹೋಗಿದ್ದೆ? ಯಾರಿಗಾದ್ರೂ ಹೇಳಿದ್ಯಾ? ಆಚೆ ಬಂದ್ಬಿಟ್ರಾ? ಇಷ್ಟ ಆರಾಮಾಗಿದ್ದಾಳೆ ಅಂದ್ರೆ ಬೆಂಕಿ ಹಚ್ಚಿರ್ತಾಳಮ್ಮ. ಹೇಳು ಊರ್ಮಿಳಾ, ಯಾರಿಗೆ ಹೇಳಿದ್ಯಾ ಹೇಳು. ಎಲ್ಲ ವಿಷಯನೂ ನಾನು ಹೇಳಲಿಲ್ಲ, ಅದನ್ನೆಲ್ಲ ನೀವೇ ಹೇಳ್ಬೇಕು. ಎಷ್ಟು ಹೇಳ್ಬೇಕು ಅಷ್ಟು ಮಾತ್ರ ಹೇಳ್ ಬಂದಿದ್ದೀನಿ. ಅಲ್ಲ, ಏನ್ ಹೇಳ್ದೆ, ಯಾರಿಗೆ ಹೇಳ್ದೆ? ಅಮ್ಮ, ಅವಳ ತಪ್ಪನ ಮಾತ್ರ ಮುಚ್ಚಿಟ್ಟು ನಮ್ ತಪ್ಪನ್ ಮಾತ್ರ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ತಾ ಇದ್ದಾಳೆ. ಯಾರಿಗೆ ಹೇಳ್ದೆ? ಹೇಳ್ತೀಯೋ ಇಲ್ವೋ? ಹೇಳ್ತೀಯೋ ಇಲ್ವೋ? ಚಿಕ್ಕತ್ತೆ, ಕೈ ಕೆಳಗಿಳಿಸಿ. ಕಣ್ ಕಾಣಿಸಲ್ಲ ಅನ್ನೋದನ್ನು ನೋಡ್ದೆ ಅತ್ತಿಗೆಗೆ ಹೊಡೆಯೋಕೆ ಹೋಗ್ತಾ ಇದ್ದೀರಾ ನೀವು. ಅವ್ರಿಗೆ ಹೆದರಿಸಿದ ಮಾತ್ರಕ್ಕೆ ನೀವು ಮಾಡಿರೋ ತಪ್ಪುಗಳೆಲ್ಲ ಸರಿ ಆಗೋಗುತ್ತೆ ಅಂತ ಅನ್ಕೊಂಡ್ರಾ? ಹೌದಾ? ನನಗೆ ಹೊಡೆಯೋದಕ್ಕೆ ಕೈ ಎತ್ತಿದ್ರಾ? ನಾನೇನ್ ಮಾಡ್ದೆ ಅತ್ತೆ? ಏನಾಯ್ತು ದೇವಾಂಶ್? ಏನೀ ಗಲಾಟೆ? ಸುವರ್ಣ ಯಾಕೆ ಊರ್ಮೇಳನ ಹೊಡೆಯಕ್ ಹೋಗಿದ್ಲು? ಬೆಳಗ್ಗೆಯಿಂದ ಜಗಳ ನಡೀತಾನೇ ಇದೆಯಮ್ಮ. ಮೂವರು ಹೊಡೆದಾಡ್ತಿದ್ದಾರೆ. ಏನಾಗಿದೆಯಾ ಏನು ಅಂತ ಗೊತ್ತಿಲ್ಲ. ಅವರು ಆವಾಗಲೇ ಹೊಡೆದಾಡ್ಕೊಂಡಿದ್ದಕ್ಕೆ ಕಾರಣ ಬೇರೆ ಅಣ್ಣ. ಆದ್ರೆ ಇವಾಗ ಅತ್ತಿಗೆ ಎಲ್ಲಿ ಸತ್ಯ ಹೇಳ್ಬಿಡ್ತಾರೆ ಅಂತ ಹೊಡೆಯೋಕೆ ಹೋಗ್ತಾ ಇದ್ದಾರೆ. ಯಾವ ಸತ್ಯ? ಏನ್ ಹೇಳ್ಬೇಕು ಅಂತಿದ್ಯಾ ಊರ್ಮಿಳಾ? ಮಾವ ಸತ್ತಿರೋದು ಆಕ್ಸಿಡೆಂಟ್ ಇಂದ ಅಲ್ಲ ಅತ್ತೆ, ಏನೋ ಕುತಂತ್ರ ಮಾಡಿದ್ದಾರೆ. ಅದು ಇವ್ರುಗಳ ಕಣ್ಮುಂದೆನೆ ಇವ್ರಿಗೆ ಗೊತ್ತಿದ್ದೇ ನಡೆದಿದೆ.
ಆ ನಿಜ ಅಕ್ಕ ನಮ್ಗೆ ಹೇಳಿದ್ದಾರೆ ಅಂತ ಇವಾಗ ಇವರು ಅಕ್ಕನ ಮೇಲೆ ವಿಷ ಕಾರ್ತಿದ್ದಾರೆ. ಅವ್ರ ಕೈಲಿ ನಿಜ ಹೇಳ್ಸೋದಕ್ಕೆ ನನ್ನನ್ನು ಹೀಗೆ ಉಪಯೋಗಿಸ್ಕೊಂಡ್ರ ಮಾವ. ಆ ತಪ್ಪಲ್ಲಿ ನಾನು ಭಾಗಿಯಾಗಿದ್ರು ನನ್ನ ಬಗ್ಗೆ ಏನೂ ಹೇಳಲಿಲ್ಲ. ಅಂದ್ರೆ ನನಗೆ ಬದಲಾಗೋದಕ್ಕೆ ಅವಕಾಶ ಕೊಟ್ರ ಮಾವ. ಅಂದ್ರೆ ನಿಮ್ಮತ್ತೆ ಮತ್ತೆ ಅಪ್ಪ ಹೋಗೋದಕ್ಕೆ ಕಾರಣ ಇವರೇನಾ ದೇವಾಂಶ್? ಏನೋ ನನ್ನ ಮಗಳನ್ನ ಕೊಂದಿದ್ದು ನೀವಾ? ಹೇಳ್ರು, ಯಾಕೆ ಸುಮ್ಮನಿದ್ದೀರಿ? ಹೇಳ್ರು, ಏನ್ ಮಾಡಿದ್ರಿ? ಅವತ್ತು ನನ್ನ ತಮ್ಮ ಇವನು ಅನುಮಾನಿಸಿದಾಗ ಅಪ್ಪ ಹೋಗಿರೋ ದುಃಖದಲ್ಲಿ ಯಾಕೆ ಅಂತ ಸುಮ್ಮನಾದೆ. ಅದನ್ನೆಲ್ಲ ಯೋಚನೆ ಮಾಡಿದ್ರೆ ಇವಾಗ ಅರ್ಥ ಆಗ್ತಾ ಇದೆ. ಖಂಡಿತವಾಗ್ಲೂ ಏನೋ ಆಗಿದೆ. ಆ ವಿಷಯ ಇವ್ರಿಗೆ ಗೊತ್ತಿರುತ್ತೆ. ಇವ್ರ ಪ್ರಾಣಕ್ಕೆ ಕುತ್ತು ಬರೋವರೆಗೂ ಇವ್ರು ನಿಜ ಹೇಳಲ್ಲ. ಅಂದ್ರೆ ನಮ್ಮನ್ನ ಸಾಯಿಸ್ಬಿಡ್ತೀರಾ? ನಮ್ ಮಧ್ಯೆ ಏನೋ ಜಗಳ ಆಗಿ ಊರ್ಮಿಳ ಏನೋ ಹೇಳಿದ್ರೆ ಅದನ್ನ ನಂಬ್ಕೊಂಡು ನಮ್ಮನ್ನ ಸಾಯಿಸ್ತೀರಾ? ಇಷ್ಟ ದಿನ ಊರ್ಮಿಳ ನಿಮ್ಗೆ ಏನೇ ಹೇಳಿದ್ರು ನಂಬ್ತಾ ಇರ್ಲಿಲ್ಲ. ಇವಾಗ ನಮ್ ವಿರುದ್ಧ ಹೇಳ್ತಾ ಇದ್ದಾಳೆ ಅಂತ ನಂಬ್ತೀರಾ? ನಂಬ್ತಾರೆ ಕಣೋ. ಯಾಕೆಂದ್ರೆ ನಾವು ಅಂದ್ರೆ ಇಲ್ಲಿ ಯಾರಿಗೂ ಇಷ್ಟ ಇಲ್ಲ. ಅಷ್ಟೇ ಅಲ್ಲ, ನಾವು ಹೋದ್ರೆ ಆಸ್ತಿನೂ ಪಾಲ್ ಮಾಡೋ ತಪ್ಪತ್ತಲ್ಲ. ಸಾಯಿಸ್ಬಿಡಿ. ನಮ್ಮನ್ನ ಸಾಯಿಸ್ಬಿಟ್ಟು ಆಸ್ತಿ ಎಲ್ಲ ನೀವೇ ಇಟ್ಕೊಳ್ಳಿ. ಬೆಳಗ್ಗೆಯಿಂದ ನಿಮ್ಗಿಷ್ಟೆಲ್ಲ ಮಾಡಿದ್ರು ಇನ್ನೂ ಬುದ್ಧಿ ಬಂದಿಲ್ಲ. ನಾನಿದ್ದೀನಿ, ನಿಮ್ಮೊಳಗೆ ಪ್ರವೇಶ ಮಾಡಿ ನಿಮ್ಮ ಕೈಲಿ ನಿಜ ಹೇಳಿಸ್ತೀನಿ ಅಂತ ಗೊತ್ತಿದ್ರು ಕೂಡ ನೀವ್ ಯಾಕೆ ನಾಟಕ ಮಾಡ್ತಿದ್ದೀರಾ? ಏನ್ ಮಾಡ್ತೀನಿ ನೋಡ್ತಾ ಇರಿ. ಏನ್ ನೋಡ್ತಾ ಇದ್ದೀರಾ? ಸಾಯಿಸ್ಬಿಡಿ. ಈ ಅನುಮಾನ ಅವಮಾನನ ಸಹಿಸೋ ಬದಲು ಸಾಯೋದೇ ಮೇಲು. ಸಾಯಿಸ್ಬಿಡಿ. ನಮ್ಮ ಅಮ್ಮನ್ ಸಾಯಿಸಿ, ನನ್ನೂ ಸಾಯಿಸಿ. ಕಿರ್ಚಾಡಿ ಕೂಗಾಡಿದ್ರೆ ತಪ್ಪು ಸರಿ ಹೋಗಲ್ಲ ವಾಲಿ. ಈ ಅನುಮಾನ ನಿಮ್ ಮೇಲೆ ಯಾವತ್ತಿಂದನೋ ಇದೆ. ಈಗ ಅದಕ್ಕೆ ಹೇಳಿದ ಮೇಲೆ ಕನ್ಫರ್ಮ್ ಆಗ್ತಾ ಇದೆ. ಏನ್ ನಡೀತು ಅಂತ ನಿಜ ಹೇಳೋ. ದೇವಾಂಶ್, ಅವ್ರು ಹೀಗೆ ಹೇಳಿದ್ರೆ ಕೇಳೋದಿಲ್ಲ. ಇವ್ರ ಕೈಯಲ್ಲಿ ನಾನು ಬಾಯಿ ಬಿಡಿಸ್ತೀನಿ. ಸುವರ್ಣಾತೆ, ಆಗ ಕತ್ತಿಗೆ ಚಾಕು ಹಿಡಿದಿದ್ರು ಸುಮ್ಮನೆ ಬಿಟ್ಟೆ. ಈಗ ನಿನ್ಮೇಲ್ ಬಂದು ಟೆರೆಸಿಗೆ ಹೋಗಿ ಅಲ್ಲಿಂದ ಹಾರ್ದೆ ಅನ್ಕೋ, ತಲೆ ಒಡೆದು ಸತ್ತು ಹೋಗ್ತೀಯ. ಅದಕ್ಕೆ ಮನ್ಸಲ್ಲಿರೋ ನಿಜನ ಆಚೆ ಹಾಕ್ತೀಯಾ ಇಲ್ಲ ತಲೆ ಉಡ್ಕೊಂಡು ಸತ್ತು ಹೋಗ್ತೀಯ ಅಂತ ತೀರ್ಮಾನ ಮಾಡು. ಏನು ಅಮ್ಮನ ಹೆದರ್ಸ್ತಾ ಇದ್ಯಾ? ಊರ್ಮಿಳ ಅಲ್ಲ ಕಣೋ, ನಿಮ್ ದೊಡ್ಡಪ್ಪ. ನಿಜ ಹೇಳ್ತಾ ಇದ್ರೆ ಸಾಯ್ತೀವಿ ಕಣೋ. ಏನ್ರೋ ಅದು ಗುಸುಗುಸು? ಹೇಗ್ ತಪ್ಪಿಸ್ಕೋಬೇಕು ಯೋಚನೆ ಮಾಡ್ತಾ ಇರ್ಬೇಕು ಅಜ್ಜಿ. ನನ್ನ ಮಗ ಸತ್ತ ಮೇಲೆ ನೀನ್ ಈ ಮನೆಗೆ ಬಂದ್ಯಲ್ಲ, ಆಗ್ಲೇ ನನಗೆ ಅನುಮಾನ ಬಂದಿತ್ತು. ಆದ್ರೆ ಅವನ ಸಾವಿನ ಹಿಂದೆ ನೀನಿದೆಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆ ಸುಮ್ಮನೆ ನಿಂತಿದ್ದೀರಾ ಹೇಳಿ? ಕಾರಣ ನೀವೇನಾ? ಮನೇಲಿ ಇಷ್ಟೆಲ್ಲ ಘಟನೆ ನಡೆಯೋದಕ್ಕೆ ಕಾರಣ ನನ್ ಸೊಸೆ ಹೊಟ್ಟಲಿರೋ ಮಗುನೇ ಅಂತ ನನ್ ಮೊಮ್ಮಗು ಮೇಲೆ ಆಪಾದನೆ ಹಾಕಿದ್ರಿ. ಈ ಸಲಿ ಕೊಡೋ ಏಟು ಹೇಗಿರ್ಬೇಕು ಅಂದ್ರೆ ಅದಕ್ಕೆ ಕಾರಣ ವೈದೇಹಿ ಹೊಟ್ಟೆಲಿರೋ ಮಗು ಅಂತ ನಂಬಿ ದೊಡ್ಡಮ್ಮ ಇಂದು ಅಜ್ಜಿನೇ ಮಗುನ್ ತೆಗ್ಸು ಅಂತ ಫೋರ್ಸ್ ಮಾಡಬೇಕು. ಕುಟುಂಬಕ್ಕೆ ತೊಂದರೆ ಕೊಡೋ ಅಂತ ಇಂಥ ಮಗು ಇರೋದಕ್ಕಿಂತ ಸಾಯೋದೇ ಒಳ್ಳೇದು. ನನ್ನ ಕೈಯಾರೇನೆ ಆ ಮಗುನ ಸಾಯಿಸೋದಕ್ಕೆ ಮುಂದಾದ್ರಿ. ಅಂದ್ರೆ ಮನೇಲಿ 2 ಸಾವಾಗೋದಕ್ಕೆ ಕಾರಣ ನೀವೇ. ಅದನ್ನ ಮುಚ್ಚಿಡೋದಿಕ್ಕೆ ಆಪಾದನೆನ ನೀವು ಮಗು ಮೇಲೆ ಹಾಕಿದ್ರಿ.
ಆವತ್ತು ದೇವಾಂಶ್ ಕೈಯಲ್ಲಿ ನೀವು ಸಾಯ್ದೇ ಇರೋ ಹಾಗೆ ನಾನೇ ಕಾಪಾಡಿದ್ದು. ಆದ್ರೆ ಇವತ್ತು ನಾನೇ ನಿಮ್ ಪ್ರಾಣ ತೆಗಿತೀನಿ. ಹೇಳೆ, ಹೇಳು, ಹೇಳು, ಬಾಯ್ ಬಿಡೆ, ಬಾಯ್ ಬಿಡು, ಹೇಳು. ಯಾಕೋ ಸುಮ್ನೆ ನಿಂತಿದ್ಯಾ? ಹೇಳು, ಬಾಯ್ ಬಿಡು. ಯಾಕೆ ಹೀಗೆಲ್ಲ ಮಾಡಿದ್ರಿ? ಹೇಳಿ, ಹೇಳು, ಹೇಳೆ, ಹೇಳು, ಬಾಯ್ ಬಿಡಿ, ಹೇಳು. ಹೇಳ್ತೀನಿ, ಹೇಳ್ಬಿಡ್ತೀನಿ. ಅಮ್ಮ, ಬಾವಾ, ಬಾವಾ, ಅಮ್ಮ, 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 ಹೇಳಮ್ಮ. ಸುವರ್ಣ, ಅಮ್ಮ, ಸುವರ್ಣ, ಅಮ್ಮ, ಸುವರ್ಣ. ಅಮ್ಮ, 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 ಸುವರ್ಣ, ಅಮ್ಮ, ಸುವರ್ಣ. ಅಮ್ಮ, ಅಮ್ಮ, ಅಮ್ಮಂಗೇನೋ ಆಗೋಗಿದೆ. ಎಲ್ರು ನಮ್ಮಮ್ಮನ ಹೆದರಿಸಿ ನಮ್ಮಮ್ಮನ್ ಕೊಂದೇ ಬಿಟ್ರಿ. ಅಮ್ಮ, ಅಮ್ಮ, ನೀರ್ ತಗೊಂಡ್ ಬಾ. ಅಮ್ಮ, ಎದ್ದೇಳಮ್ಮ. ಅಮ್ಮ, 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 ಕಣ್ಬಿಡಮ್ಮ. ಅಮ್ಮ, ಅಮ್ಮ, ನೀರ್ ಹಾಕು ಮುಖದ ಮೇಲೆ. ಅಮ್ಮ, ಸತ್ತು ಹೋಗಿರೋ ತರ ಹೇಗ್ ನಾಟಕ ಆಡ್ತಿದ್ಯೆ? ನಿಜವಾಗ್ಲೂ ನೀನ್ ಸತ್ತು ಹೋಗಿದ್ರೆ ನಾನ್ ವಾಲಿ ಒಳಗ್ ಪ್ರವೇಶ ಮಾಡಿ ನಿಜ ಹೇಳಿಸ್ತೀನಿ. ಅತ್ತೆ, ಏನಾಯ್ತು ಅತ್ತೆ? ಕಣ್ಬಿಡಮ್ಮ. ಅಮ್ಮ, ಅಮ್ಮ, ಎದ್ದೇಳಮ್ಮ. ಸಾಕ್ ನಿಲ್ಸು ನಿನ್ ಕಣ್ಣೀರ್ನ. ನಿಮ್ಮಮ್ಮ ಸತ್ತೋಗಿದ್ದಾಳೆ ಅಂತ ಅಳ್ತಾ ಇದ್ಯಾ? ಎದ್ದೇಳ್ತಾ ಇದಾರೆ ನೋಡಲ್ಲಿ. ನಿಜ ಹೇಳ್ಬೇಕಾಗತ್ತೆ ಅಂತ ನಾಟಕ ಮಾಡ್ತಾ ಇದ್ದೀರಾ? ಹೇಳಿ. ನನಗೀಗ ಪ್ರಜ್ಞೆ ಬರ್ತಿದೆ. ನಾಟಕ ಅಂತಿದ್ದೀರಾ? ನಿಜವಾಗ್ಲೂ ನಾನ್ ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತು. ಅಮ್ಮ, ಸಮಾಧಾನ ಮಾಡ್ಕೊ. ಅಮ್ಮ, ನಾನ್ ಸುಮ್ನೆ ಬದುಕ್ಬಿಟ್ಟೆ. ಅಮ್ಮ, 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 ಸಮಾಧಾನ ಮಾಡ್ಕೊ. ದೇವ್ರೆ, ಯಾಕೆ ನನ್ನನ್ನ ಕರ್ಕೊಂಡು ಹೋಗ್ಲಿಲ್ಲ ನೀನು? ಈ ಅವಮಾನಗಳನ್ನ ಸಹಿಸ್ಕೊಳ್ಳೋದಕ್ಕ? ಏನ್ ನಾಟಕ ಆಡ್ತಾ ಇದೀಯೆ? ಇದಳು. ಅಮ್ಮ, ಅಮ್ಮ, ಅಯ್ಯೋ, ಏನಾಯ್ತು ನನಗೆ? ನನಗೇನಾಗ್ತಾ ಇದೆ? ಇಲ್ಲಿವರೆಗೂ ಪ್ರವೇಶ ಮಾಡಕ್ ಆಗ್ತಿತ್ತಲ್ಲ. ನಾನು ಸತ್ತ ತಿಥಿ ಬದಲಾಗೋಯ್ತಾ? ನಾನು ಸತ್ತ ತಿಥಿ ಇದ್ದಾಗ ಮಾತ್ರನೇ ನಾನು ಬೇರೆಯವ್ರ ಶರೀರದ ಒಳಗಡೆ ಪ್ರವೇಶ ಮಾಡ್ಬೋದು. ಈಗ ಆ ತಿಥಿ ಬದಲಾಗಿದೆ. ಇವ್ರ ಕೈಲಿ ನಿಜ ಹೇಳಿಸ್ಬೇಕು ಅಂತ ನಾನು ಮಾಡಿದ ಪ್ರಯತ್ನ ಈ ಸಾರಿ ವ್ಯರ್ಥ ಆಗೋಯ್ತು. ಅಮ್ಮ, ಅಳ್ಬೇಡ ಅಮ್ಮ. ಇವೆಲ್ಲ ಸಹಿಸಕ್ಕಾಗ್ದೆ ಯಾರಿಗೂ ಹೇಳ್ದೆ ಹೊಟ್ಟೋಗಿದ್ದೆ. ದೊಡ್ಡಪ್ಪ ಸತ್ ಮೇಲೆ ದೊಡ್ಡಮ್ಮಂಗೆ ಸಮಾಧಾನ ಮಾಡಕ್ಕೆ ಅಂತ ಬಂದೆ. ಅದಕ್ಕೆ ತಕ್ಕ ಪ್ರತಿಫಲನೆ ನಿಂಗೆ ಸಿಕ್ತಮ್ಮ. ನಮ್ಮಮ್ಮ ಇಷ್ಟೆಲ್ಲ ಒದ್ದಾಡ್ತಿದ್ರು. ನಿಮಗೆ ನಿಜ ಗೊತ್ತಾಗ್ಬೇಕಲ್ವಾ? ನಾನು ಹೇಳ್ತೀನಿ, ನಾನೇ ಹೇಳ್ತೀನಿ. ಈಗ ನನ್ನ ಬಗ್ಗೆ ಏನ್ ಹೇಳ್ತಾನೋ? ಹೇಗ್ ತಪ್ಪಿಸ್ಕೊಳ್ಳೋದು? ಏನೇ ಆದ್ರೂ ನಮ್ಗೆ ತೊಂದರೆ ಆಗ್ತಿದೆ ಅಲ್ವಾ? ದೊಡ್ಡಪ್ಪ ಇಲ್ಲೇ ಇರ್ಬೇಕೇನೋ. ಅವರೇ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ನನಗೆ ಭಯ. ಅದನ್ನ ಮಾತಾಡಿದ್ವಿ. ಈ ಕಣ್ಣಿಲ್ದಿರೋಳು ಏನ್ ಕೇಳಿಸ್ಕೊಂಡ್ಲೋ? ನಿಮಗೆ ಏನ್ ಹೇಳಿದ್ಲೋ? ನಮಗೂ ದೊಡ್ಡಪ್ಪ ಅತ್ತೆ ಸಾವುಗೂ ಯಾವ ಸಂಬಂಧನೂ ಇಲ್ಲ. ಅದೇ ನಿಜ, ಅದೇ ನಿಜ. ನೀವ್ ಹೇಳ್ತಾ ಇರೋದು ತುಂಬಾ ಚೆನ್ನಾಗಿದೆ. ಮಾವನ ಆತ್ಮ ನಿಮ್ಗೇನೋ ಮಾಡ್ತಾ ಇದೆ ಅಂತ ನೀವು ಭಯ ಪಡ್ತಾ ಇದ್ದೀರಾ ಅಷ್ಟೇ ಅಲ್ವಾ? ತಪ್ಪು ಮಾಡಿದ್ರೆ ಭಯ ಪಡಬೇಕೇ ಹೊರತು ತಪ್ಪು ಮಾಡಿಲ್ಲ ಅಂದ್ಮೇಲೆ ಯಾಕೆ ಹೆದರ್ಕೋತೀರಾ? ಯಾಕೆ ಅಂದ್ರೆ ನಾವ್ ಏನೇ ಮಾಡಿದ್ರು ನಿಮ್ಗೆ ತಪ್ಪಾಗಿ ಕಾಣುತ್ತೆ. ಕೊನೆಗೆ ನಮ್ಗೇನಾದ್ರೂ ಆದ್ರೆ
ಅದಕ್ಕೆ ನಾವೇ ಕಾರಣ ಅಂತ ನಮಗೆ ಹೇಳ್ತೀರಾ. ಅದಕ್ಕೆ ಎಲ್ಲಾದ್ರ ಬಗ್ಗೆ ಯೋಚಿಸಿ ನಾವಿಬ್ರು ಹೀಗಾಗಿದ್ದೀವಿ. ನಾವು ಹಾಸ್ಪಿಟ್ಲಿಗೆ ಹೋಗೋಣ ಬಾರಮ್ಮ. ನಡಿಯಪ್ಪ. ಅವರು ಸುಮ್ಮನೆ ಭ್ರಮೆ ಪಟ್ಕೊಂಡು ಭಯ ಪಡ್ತಿದಾರಾ, ಇಲ್ಲಾಂದ್ರೆ ದಶರಥ ರಾಮನ ಆತ್ಮ ಅವ್ರನ್ನ ಹೆದರಿಸ್ತಾ ಇದೆಯಾ? ನಿಜವಾಗ್ಲೂ ನನ್ನ ಮಗನ ಆತ್ಮ ಇಲ್ಲೇ ಸುತ್ತಾಡ್ತಾ ಇದೆಯಾ? ನಾನು ಆತ್ಮ ಆಗಿ ನಿಮ್ ಸುತ್ತ ತಿರುಗ್ತಾ ಇರೋದು ನಿಜನಮ್ಮ. ಆದ್ರೆ ಅವನು ಹೇಳ್ತಿರೋದು ಮಾತ್ರ ನಿಜ ಅಲ್ಲಮ್ಮ. ನನ್ನ ಸಾವಿಗೆ ಕಾರಣ ಅವರೇನೆ. ನಿಜ ಬಾಯ್ ಬಿಡಿಸೋ ಅಷ್ಟರಲ್ಲಿ ತಿಥಿ ಬದಲಾಗೋಯ್ತಮ್ಮ. ಅವ್ರು ಹೇಳಿದ್ದು ನಿಜ ಆಗಿರ್ಲಿ ಆಗದೆ ಇರ್ಲಿ, ನಿಮ್ ಮಗ ಯಾವಾಗ್ಲೂ ನಮ್ಗೋಸ್ಕರ ನಮ್ ಕುಟುಂಬಕ್ಕೋಸ್ಕರ ಯೋಚಿಸ್ತಿರ್ತಾರೆ ಅತ್ತೆ. ಅವರು ನಮ್ ಸುತ್ತಾನೆ ಇಲ್ಲೇ ಎಲ್ಲೋ ಇರ್ತಾರೆ. ನಮ್ಮನ್ನ ಮತ್ತೆ ಮಗುನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಿಜವಾಗ್ಲೂನೇ ಮಾವ ಆತ್ಮ ಆಗಿ ನಮ್ ಸುತ್ತಾನೆ ತಿರುಗ್ತಾ ಇದ್ದಾರ. ಅಮ್ಮ ನಿನ್ಗೇನು ಆಗಿಲ್ಲ ಅಲ್ವಾ? ನಾನು ನೀನು ಉಳಿಸ್ಕೋತೀನಮ್ಮ. ನೀನು 10 ನಿಮಿಷದಲ್ಲಿ ಹಾಸ್ಪಿಟ್ಲಿಗೆ ರೀಚ್ ಆಗ್ತೀವಿ. ನಿಂಗೇನಾಗಲ್ಲ. ನನಗೇನಾಗತ್ತೋ ಅಷ್ಟೊತ್ತಿಂದ ಹಾಕಿರಿಸ್ತಾ ಇದೀಯಾ? ನನ್ಗೇನು ಆಗಿಲ್ಲ. ಅಮ್ಮ ನಿನ್ಗೇನು ಆಗಿಲ್ವಾ? ಅಮ್ಮ ಏನು ಆಗಿಲ್ವೋ? ಅಮ್ಮ ನೀನ್ ನಿಜವಾಗ್ಲೂ ನೀನೇ ಅಲ್ವಾ? ನಾನೇ ಕಣೋ, ನಾನೇ ಆಗಿರೋದಕ್ಕೆ ನಿನ್ನ ಇನ್ನು ಹೀಗೆ ಬಿಟ್ಟಿದ್ದೀನಿ. ಅದೇ ನಿಮ್ ದೊಡ್ಡಪ್ಪ ಆಗಿದ್ದಿದ್ರೆ ಕಾಂಪೌಂಡ್ ದಾಟಿದ್ದಕ್ಕೆ ಕಾರಿಂದ ಆಚೆ ನುಗ್ತಿದ್ದ. ಅದು ನಿಜಾನೇ. ಆದ್ರೆ ನಿಂಗಂತೂ ನಿಜವಾಗ್ಲೂ ಏನೂ ಆಗಿಲ್ಲ ಅಲ್ವಾ? ಏನೂ ಆಗಿಲ್ಲ. ನಿಜ ಹೇಳು ನಿಜ ಹೇಳು ಅಂತ ಅವರೆಲ್ಲರೂ ಕೇಳ್ತಾ ಇದ್ರಲ್ಲ, ನಾನೇ ದಾರಿ ಇಲ್ದೆ ತಲೆ ತಿರುಗಿ ಕೆಳಗ್ ಬಿದ್ದ ಹಾಗೆ ನಾಟಕ ಆಡ್ದೆ. ಪಾಪ ಅವ್ರ ಜೊತೆಲಿ ನಿಮ್ ದೊಡ್ಡಪ್ಪನ ಆತ್ಮನೂ ನಂಬಿದೆ ಅನ್ಸತ್ತೆ. ನಾವ್ ಆಚೆ ಬಂದ್ರು ಕೂಡ ಅದು ಅಡ್ಡಿ ಮಾಡ್ಲಿಲ್ಲ. ಈಗ ಮತ್ತೆ ಮನೆಗೆ ಹೋದ್ರೆ ಮತ್ತೆ ಕಾಟ ಕೊಡ್ತಾರಲ್ಲಮ್ಮ. ನಮ್ ಸಾಯಿಸೋವರೆಗೂ ಅವರಂತೂ ಸುಮ್ಮನೆ ಇರಲ್ಲ. ನಮ್ ಪ್ರಾಣನ ತೆಗಿಬೇಕು ಅನ್ಕೊಂಡಿರೋ ಆತ್ಮಕ್ಕೆ ನಾವೇ ಕೊನೆ ಹಾಡ್ಬೇಕು. ಇಲ್ಲಾಂದ್ರೆ ಇವತ್ತು ತಪ್ಪಿರೋ ಸಾವು ನಾಳೆ ಬರತ್ತೆ. ನಾವ್ ನಿಜ ಹೇಳೋವರೆಗೂ ಬಿಡೋದಿಲ್ಲ. ಅದಕ್ಕೆ ನಿಮ್ ದೊಡ್ಡಪ್ಪನ ಆತ್ಮ ಇರಬಾರ್ದು. ನಿಜಾನೇ? ಆದ್ರೆ ಆತ್ಮ ಇಲ್ದರೆ ಹೇಗ್ ಮಾಡೋದು? ನಮ್ ಕೈಲಾಗುತ್ತಾ? ಆಗೋದಿಲ್ಲ. ಅದಕ್ಕೆ ನಾವು ಮಾಟುಗಾತಿ ಹತ್ರ ಹೋಗೋಣ. ಅವಳೇ ಏನಾದ್ರೂ ಮಾಡಿ ಆ ಆತ್ಮ ಇಲ್ದೇ ಇರೋ ಹಾಗೆ ಮಾಡ್ತಾಳೆ. ಬೇಗ ನಡಿ ನೀನು. ಅಲ್ಲಿಗೆ ಹೋಗ್ತೀನಮ್ಮ. ನಮ್ ಬಾಯಿಂದ ನಿಜ ಬರಬಾರ್ದು ಅಂತಂದ್ರೆ, ಊರ್ಮಿಳ ಮತ್ತೆ ನಮ್ ಟೀಮ್ ಸೇರ್ಬೇಕು ಅಂದ್ರೆ, ಆ ಆಸ್ತಿ ಎಲ್ಲ ನಮ್ ಪಾಲಿಗೆ ಸಿಗ್ಬೇಕು ಅಂತಂದ್ರೆ ದೊಡ್ಡಪ್ಪನ ಆತ್ಮ ಇರಬಾರ್ದು. ಕರ್ಕೊಂಡು ಹೋಗ್ತೀನಮ್ಮ. ಅಯ್ಯೋ ವೈದೇಹಿ, ಏನಾಯ್ತು? ಬಾವಾ, ಅದು ಅಕ್ಕನ್ ಕಾಪಾಡಕ್ ಹೋಗಿ ಚಾಕು ಚುಚ್ಕೊಳ್ತು. ಏನಮ್ಮ, ಹುಷಾರಾಗಿರ್ಬೇಕಲ್ವಾ? ವೈದೇಹಿ, ವೈದೇಹಿ ಏನಾಯ್ತು? ಏನಾಯ್ತು ವೈದೇಹಿ? ಏನಾಯ್ತು ಅಂತ? ಯಾಕೆ ರಾತ್ರಿ ಹೊತ್ತಲ್ಲಿ ಕಳ್ಳಿತರ ಓಡಾಡ್ತಾ ಇದೆಯಾ? ನಾನು ಅದು ಏನಾಯ್ತು? ಏನಿಲ್ಲಮ್ಮ, ಅವಳು ನೋಡದೆ ಬೀಳಕ್ ಹೋಗ್ತಾ ಇದ್ಲು. ವೈದೇಹಿ ಕಾಪಾಡಿದಾಳೆ. ಅಲ್ಲ, ಕಣ್ ಕಾಣಲ್ಲ ತಾನೆ? ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳೋದು ಬಿಟ್ಟು ಅಲ್ಲಿ ಇಲ್ಲಿ ಓಡಾಡೋದು ಯಾಕೆ? ನಿನ್ಗೆ ಎಷ್ಟು ಸಲ ಹೇಳ್ಬೇಕು? ನಾನೆಲ್ಲೂ ಹೋಗ್ತಾ ಇರ್ಲಿಲ್ಲ ಲಕ್ಕಿ. ನೀರ್ ಕುಡಿಯಕ್ಕೆ ಅಂತ ಕೆಳಗ್ ಬರ್ಬೇಕಾದ್ರೆ ಜಾರ್ಬಿಟ್ಟೆ. ಸರಿಯಾದ ಟೈಮ್ಗೆ ವೈದೇಹಿ ಬಂದು ಕಾಪಾಡಿದ್ಲು. ವೈದೇಹಿ, ನಿನ್ ಕೈಗೆ ಜಾಸ್ತಿ ಪೆಟ್ಟಾಗಿಲ್ಲ ತಾನೆ? ನೀನ್ ಚಾಕು ತಗೊಂಡಿಲ್ಲ ಅಂದಿದ್ರೆ ನನ್ ಕತ್ತಿಗೆ ಚುಚ್ಕೊಂಡಿರೋದು. ಅಂದ್ರೆ ನೀನಿಲ್ಲ ಅಂದಿದ್ರೆ ನನ್ ಪ್ರಾಣನೇ ಹೊರಟೋಗಿರೋದು. ಅದು ವೈದೇಹಿ ಮನಸ್ಸು. ನೀನು ದ್ವೇಷ ಮಾಡಿದ್ರು ಅವಳಿಗೆ ನಿನ್ ಮೇಲೆ ಕಾಳಜಿ ಇದೆ. ಆದ್ರೆ ಇವರೆಲ್ಲ ರಿವರ್ಸ್ ಅಜ್ಜಿ. ಅವರನ್ನ ಪ್ರೀತಿಸೋರ್ನು ಕೂಡ ದ್ವೇಷಿಸ್ತಾನೇ ಇರ್ತಾರೆ.
ಒಂದಷ್ಟು ಒಳ್ಳೆ ಮಾತುಗಳು ಹೇಳಿದ್ರೆ ಅವಳು ಕಿವಿಗೆ ಹೋಗಲ್ಲ ಬಿಡಿ. ಮತ್ತೆ ಅಲ್ಲಿ ಇಲ್ಲಿ ತಿರುಗಾಡದೆ ಒಂದ್ ಕಡೆ ಕೂತ್ಕೊಂಡಿರು. ಮತ್ತೆ ವೈದೇಹಿ ಬಂದು ಕಾಪಾಡಲ್ಲ. ಹೌದು, 10 ದಿನ ಆದ್ಮೇಲೆ ಡಾಕ್ಟರ್ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರಲ್ಲ, ಕಣ್ ಕಾಣ್ಸತ್ತೆ ಅಂತ ಅವ್ರು ಭರವಸೆ ಕೊಟ್ಟಿದ್ರಲ್ಲ.